250 ಹಾಸಿಗೆಗಳಿಗೆ ಮೇಲ್ದರ್ಜೆಗೇರಿಸುವ ವಿಚಾರವಾಗಿ ಈವರೆಗೆ ವೈದ್ಯರ ನೇಮಕಾತಿ ಮತ್ತು ಯಂತ್ರೋಪಕರಣಗಳಿಗೆ ಟೆಂಡರ್ ಈ ಪ್ರಕ್ರಿಯೆ ಆಗಿದೆಯೇ ಎಂಬುದಾಗಿ ಕೇಳಿದ್ದೇನೆ. ಸರ್ಕಾರಕ್ಕೆ ಆಸ್ಪತ್ರೆ ಕೇಳಿದ್ದೇನೆ. ಅವರು ಏನು ನಮಗೆ ಉತ್ತರ ಕೊಟ್ಟಿದ್ದಾರೆ ಅಂತಂದರೆ, ಈವರೆಗೆ ಯಾವುದೇ ವೈದ್ಯರ ನೇಮಕಾತಿಯೂ ಆಗಿಲ್ಲ, ಯಾವುದೇ ಒಂದು ಟೆಂಡರ್ ಕೂಡ ಆಗಿಲ್ಲ ಅನ್ನುವಂತಹ ಆಘಾತಕಾರಿ ವಿಷಯವನ್ನು ಹೇಳಿದ್ದಾರೆ. ಇದು ನೋಡಿದಾಗ ನಮಗೆ ಏನನ್ಸುತ್ತೆ ಅಂದರೆ, ಸಿರಿಸಿಯಲ್ಲಿ ಯಾರೂ ಕೂಡ ಹೇಳೋರು ಕೇಳೋರು ಇಲ್ವಾ ಅನ್ನುವಂಥದ್ದು ನಮಗೆ ಮೊದಲು ಕಾಡುವಂಥ ಪ್ರಶ್ನೆ. ಇಲ್ಲಿರುವಂತಹ ಶಾಸಕರು ಏನು ಮಾಡ್ತಾ ಇದ್ದಾರೆ, ಇಲ್ಲಿರುವಂತಹ ಉಸ್ತುವಾರಿ ಸಚಿವರು ಏನು ಮಾಡ್ತಾ ಇದ್ದಾರೆ, ಹಿರಿಯ ರಾಜಕಾರಣಿಯಾದಂತಹ ದೇಶಪಾಂಡೆ ಸಾಹೇಬರು ಏನು ಮಾಡ್ತಾ ಇದ್ದಾರೆ ಅನ್ನೋದನ್ನೆಲ್ಲ ನಾವು ಪ್ರಶ್ನೆ ಮಾಡಬೇಕಾಗ್ತದೆ. ಹಿಂದೆ ಸನ್ಮಾನ್ಯ ವಿಶ್ವೇಶ್ವರ ಹೆಗಡೆ ಕಾಗೇರಿಯವರು ಸ್ಪೀಕರ್ ಆಗಿದ್ದಾಗ ನಮಗೆಲ್ಲ ಗೊತ್ತೇ ಇದೆ, ಹಲವಾರು ಬಾರಿ ನಾವು ಪ್ರತಿಭಟನೆ ಮಾಡಾಗಿದೆ, ಇದರ ಬಗ್ಗೆ ಧ್ವನಿ ಎತ್ತಿ ಆಗಿದೆ. ಇಲ್ಲಿ ಮಾರ್ಗ ಮಧ್ಯದಲ್ಲಿ ಜನ ಹುಬ್ಬಳ್ಳಿ ಹೋಗಬೇಕಾದ್ರೆ, ಮಂಗಳೂರು ಹೋಗಬೇಕಾದ್ರೆ ಸಾವನ್ನು ಹೋಗ್ತಾ ಇದ್ದಾರೆ. ಇಡೀ ಜಿಲ್ಲೆಯಲ್ಲಿ ಒಬ್ಬ ನ್ಯೂರೋ ಸರ್ಜನ್ ಇಲ್ಲ, ಏನು ಹಾರ್ಟ್ ಆಪರೇಷನ್ ಮಾಡುವಂತಹ ಯಂತ್ರೋಪಕರಣಗಳಿಲ್ಲ ಅಂಥೇಳಿ ಸುಮಾರು 142 ಕೋಟಿ ವೆಚ್ಚದಲ್ಲಿ 112 ಕೋಟಿಯನ್ನು ಕಟ್ಟಡಕ್ಕೂ 30 ಕೋಟಿ ರೂಪಾಯಿಯನ್ನು ಯಂತ್ರೋಪಕರಣಗಳಿಗಾಗಿ ಮೀಸಲಿಟ್ಟಿದ್ರು. ತಮಗೆಲ್ಲ ಗೊತ್ತಿದೆ. ಆ ದಾಖಲೆಯನ್ನು ಕೂಡ ನಾನು ತೋರಿಸ್ತಾ ಇದ್ದೇನೆ. ಕಟ್ಟಡ ಹಿಂದೆ BJP ಸರ್ಕಾರ ಇದ್ದಾಗಲೇ ಅರ್ಧಕ್ಕರ್ಧ ಕಟ್ಟಡ ಆಗಿತ್ತು, ಇನ್ನೂ ಕೆಲಸ ಆಗ್ತಾ ಇದೆ. ಯಂತ್ರೋಪಕರಣಗಳಿಗೆ ಟೆಂಡರ್ ಕರೀಬೇಕು ಅಂತಿತ್ತು, ಹಾಗೆ ವೈದ್ಯರ ನೇಮಕಾತಿ ಮಾಡಬೇಕು ಅಂತಿತ್ತು, ಹೌದಲ್ವಾ? ವೈದ್ಯರ ನೇಮಕಾತಿ ಮಾಡಬೇಕು ಮತ್ತು ಯಂತ್ರೋಪಕರಣ ಟೆಂಡರ್ ಕರೀಬೇಕು ಅನ್ನೋದು 80% ವರ್ಕ್ ಆಗಿದೆ. ಬಹುಶಃ 80% ವರ್ಕ್ ಮುಗದೆ ಸುಮಾರು 8 ರಿಂದ 10 ತಿಂಗಳ, ಬಹುಶಃ 1 ವರ್ಷಕ್ಕೆ ಬಂತು. ಅದಕ್ಕೂ ಕೂಡ ನನ್ನ ಮಾಹಿತಿ ಇದೆ. ಅಂದರೆ